ಬಂಧುಗಳೇ, ಬೆಂಗಳೂರು ಮಹಾನಗರದ ಪೂರ್ವ GBA ಕೇಂದ್ರ ಕಚೇರಿಗಳ ಸಂಕೀರ್ಣದ ಹೊರಾಂಗಣದಲ್ಲಿ ಒಂದು ದೊಡ್ಡ ಮರದ ಮೇಲೆ ನವಿಲು ದಿನಾಂಕ 18/6/2026 ಬೆಳಗ್ಗೆ 9 ಗಂಟೆಗಳ ಸಮಯದಲ್ಲಿ ಬಂದು ಕೂತಿದ್ದು, ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಅಲ್ಲಿಯೇ ನಡೆದಾಡುತ್ತಿರುವುದು ಇಲ್ಲಿ ನೋಡುತ್ತಿದ್ದೀರಿ. ಈ ವಿಷಯ ಏಕೆ ಹೇಳಬಯಸುತ್ತಿದ್ದೀನಿ ಎಂದರೆ, ನವಿಲು ಕಾಣಿಸುವುದು, ಪ್ರದೇಶ ಮೇಲೆ ಹಾರಾಡುವುದು ಶುಭ ಸೂಚನೆ ಎಂಬುದು ಅನಾದಿ ಕಾಲದಿಂದ ಬಂದ ನಂಬಿಕೆ. ಇದೇ ರೀತಿ ಆಗಾಗ ಗರುಡ ಪಕ್ಷಿ ಸಹ ಇದೇ ಆಯುಕ್ತರ ಸಂಕೀರ್ಣದ ಕಟ್ಟಡದ ಮೇಲೆ ಹಾರಾಡುತ್ತಿರುತ್ತದೆ. ಅದು ಶುಭ ಸೂಚಕವೇ. ಇದರ ಪಕ್ಕದಲ್ಲೇ ಶ್ರೀ ರೂಪೇಶ್ವರ ಮಹಾದೇವ ದೇವಾಲಯ ಸಹ ಇದೆ. ಅದರ ಅನುಗ್ರಹ ಪ್ರಭಾವ ಸಹ ಹಕ್ಕಿಗಳು ಮೇಲಿನ ಸಂಚಾರಕ್ಕೆ ಕಾರಣವಿರಬಹುದು ಎಂಬ ನಾಗರಿಕರ ನಂಬಿಕೆ ಇದೆ. ಈ ಪಕ್ಷಿಗಳು ಹಿಂದೂ ದೇವರ ವಾಹನಗಳೆಂಬ ನಂಬಿಕೆ ಇರುವುದರಿಂದ ಇವುಗಳಿಗೆ ಅಷ್ಟು ಭಕ್ತಿ ಶ್ರದ್ಧೆ ಜನರಲ್ಲಿದೆ. ಇವುಗಳ ದರ್ಶನದಿಂದ ಅಥವಾ ಹಾರಾಟದಿಂದ ವ್ಯಕ್ತಿಗಳಿಗೆ, ಪ್ರದೇಶಗಳಿಗೆ ಒಳ್ಳೆಯ ಕೆಲಸ, ಅಭಿವೃದ್ಧಿ ನಡೆದಿರುವುದು ಹಲವಾರು ಪ್ರಸಂಗಗಳನ್ನು ನಮ್ಮ ಹಿರಿಯರು ಶತಮಾನಗಳಿಂದ ಹೇಳುತ್ತಲೇ ಮುಂದುವರಿಯುತ್ತಿದೆ. ಈ ನವಿಲು ಪಕ್ಷಿಯು ನೆಲದ ಮೇಲೆ ಹೆಚ್ಚು ಕಾಲ ಆಹಾರ ಸೇವನೆಗೆ ನಡೆದಾಡುವುದು, ವಿಶ್ರಾಂತಿಗೆ ಮಾತ್ರ ಮರದ ಮೇಲೆ ಕೂರುವುದು. ಆದರೆ ಇಂತಹ ಮಹಾನಗರದ ಮಧ್ಯೆ ನವಿಲು ಬಂದು ಇರುವುದು ವಿಶೇಷ ಶುಭ ಸೂಚಕವೇ ಸರಿ. ಈ ಆಯುಕ್ತರ ಅಂದರೆ ಕಮಿಷನರ್ ವ್ಯಾಪ್ತಿಯಲ್ಲಿನ ಎಲ್ಲ ನಿವಾಸಿಗಳಿಗೆ ಶುಭವಾಗುತ್ತದೆ. ಆದುದರಿಂದಲೇ ನವಿಲು ಹಾಗೂ ಗರುಡ ಪಕ್ಷಿ ಈ ನಮ್ಮ GBA ಕಚೇರಿ ಮೇಲೆ ಹಾರಾಡುತ್ತಿರುವುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಯಬಯಸುತ್ತೇನೆ. ಇಂತಿ ಶ್ರೀನಿವಾಸ ರೆಡ್ಡಿ, KV.